ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭೀಮ್ ಅಮಾವಾಸ್ಯೆ ದಿನ, ಸಂಡೇ ಅಲ್ವಾ. ಸಂಡೇ ಅಂದರೆ ಮನೇಲಿ ಒಂದು ಸ್ವಲ್ಪ ಎದ್ದೊಳೋದು ಲೇಟು, ಒಂದು ಸ್ವಲ್ಪ ಸೋಂಬೇರಿತನ ಜಾಸ್ತಿ. ಸಂಡೇ ಮನೇಲೇ ಇರ್ತೀವಲ್ಲ, ಕೆಲಸ ಮಾಡ್ಕೊಳ್ಳೋಣ ನಿಧಾನಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಅಮಾವಾಸ್ಯೆ ಇದ್ದಿದ್ದ ದಿನ ಪೂಜೆ ನನಗಂತೂ 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಕೆಲಸ ಎಲ್ಲ ಮುಗ್ದಿತ್ತು. ನಮ್ಮ ಮನೆಯವ್ರು ಇರಲಿಲ್ಲ, ಹೊಸ ಮನೆ ಹತ್ರ ಹೋಗಿರೋ, ತುಂಬ ದಿನ ಆಗಿತ್ತು ಹೋಗಿ ಅಂತ ಹೇಳ್ಬಿಟ್ಟು. ಅಲ್ಲಿಂದ ಬಂದು ಮತ್ತೆ ಅವ್ರಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಕಂಪ್ನಿಗೆ ಹೋಗಬೇಕಿತ್ತು. ಪೂಜೆ ಮಾಡೋಕ್ಕೂ ಬಿಡಲಿಲ್ಲ, ಬೇಗ ಮಾಡು ಅಂತ ಹೇಳ್ಬಿಟ್ಟು ಅರ್ಜೆಂಟಲ್ಲೇ ಪೂಜೆ ಮಾಡಿಸ್ಕೊಂಡ್ರು. ನಾನೇನು ತುಂಬ ಜೋರಾಗಿ ಏನು ಮಾಡಲ್ಲ, ಮನೇಲಿ ಪೂಜೆ ಮಾಡಿಬಿಟ್ಟು ಸಿಂಪಲಾಗಿ ಕಾಲು ಪೂಜೆ ಮಾಡ್ತೀನಿ ಅಷ್ಟೇ. ನಮ್ಮ ಮನೇಲಿ ನಮ್ಮ ಅತ್ತೆ ನಮ್ಮಮ್ಮ ಅವ್ರು ಯಾರೂ ನಡೆಸ್ಕೊ ಬಂದಿಲ್ಲ. ನಾನು ಒಂದು 7-8 ವರ್ಷದಿಂದ ನಡೆಸ್ಕೊಬಂದು ನಾನು ಪೂಜೆ ಮಾಡ್ತೀನಿ ಅಷ್ಟೇ. ಇನ್ನು ಪೂಜೆ ಎಲ್ಲ ಮುಗಿಸಾದ್ಮೇಲೆ ಮಧ್ಯಾಹ್ನದ ಮೇಲೆ ಮಲ್ಲೇಶ್ವರಂಗೆ ಹೋಗೋಣ. ತುಂಬ ದಿನ ಆಗಿತ್ತು ಮಲ್ಲೇಶ್ವರಂಗೆ ಹೋಗಿ ಸ್ಟ್ರೀಟ್ ಶಾಪಿಂಗಿಗೆ. ಅದಕ್ಕೆ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ನಾನು ನನ್ನ ತಂಗಿನೂ. ಆ ಕಡೆಯಿಂದ ತಂಗಿ ಬರ್ತಾಳೆ, ಈ ಕಡೆಯಿಂದ ನಾನು ಮಕ್ಕಳು ಹೋಗ್ತಾಯಿದ್ದೀವಿ. ಹಾಗೆ ಇಲ್ಲಿ ಮನೆ ಹತ್ರನೇ ಪಕ್ಕದ ರೋಡಲ್ಲೇ ಬಸ್ ಸ್ಟಾಪ್ ಇರೋದ್ರಿಂದ ಬಸ್ ಹತ್ತಕ್ಕೆ ಅಂತ ನಿಂತಿದ್ವಿ. ಇದು ಅಂಕೋಲದ ಕಡ್ಡಿ ಅಂತ ಹೇಳ್ಬಿಟ್ಟು ಆ ಅಜ್ಜಿ ಇವತ್ತು ಮನೆ ಕಟ್ಟಿ ಚೆನ್ನಾಗಿ ಅಮಾವಾಸ್ಯೆ ದಿನ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತುಂಬ ಹೊತ್ತು ಮಾತಾಡ್ತಾ ನಿಂತಿದ್ವಲ್ಲ, ಕೊಟ್ಟರು. ನಾನು 2 ತೊಗೊಂಡೆ, ನಮ್ಮ ಮನೆಗೊಂದು ಕಟ್ಟೋಣ, ತಂಗಿಗೊಂದು ಕೊಡೋಣ ಅಂತ ಹೇಳ್ಬಿಟ್ಟು. ಅದು ಅಮಾವಾಸ್ಯೆ ದಿನ ಕಟ್ಟಬೇಕಂತೆ. ನಮಗೇನು ಮಲ್ಲೇಶ್ವರಂ ದೂರ ಆಗಲ್ಲ, ಒಂದೇ ಬಸ್, ಮತ್ತೆ ಬಸ್ ಹತ್ತಿ ಬಸ್ ಇಳಿಬೇಕು ಅನ್ನೋಂಗಿಲ್ಲ. ಇಲ್ಲಿ ನಮ್ಮ ಮನೆ ಹತ್ರ ಹೋಗೋದಿಂದರೆ 8ನೇ ಮೈಲಿ ಇಳಿದು ಬೇರೆ ಬಸ್ಗೆ ಹೋಗಬೇಕಾಗತ್ತೆ. ಮನೆ ಮುಂದೆನೇ ಬಸ್ ಬರುತ್ತಲ್ಲ, ಆರಾಮಾಗಿ ಬಸ್ಸಲ್ಲೇ ಹೋಗ್ಬೋದು ಅಂತ ಹೇಳ್ಬಿಟ್ಟು ಬಸ್ಸಲ್ಲೇ ಹೋದ್ವಿ. ಇನ್ನು ನಾವು ಹೋಗೋಷ್ಟೊತ್ತಿಗೆ ತಂಗಿ ಮತ್ತು ತಂಗಿ ಮಗ ಬಂದಿದ್ದರು. ಇಬ್ಬರು ಸಿಗ್ತಾ ಇರಲಿಲ್ಲ. ನಾವು ಒಂದು ರೋಡಿಗೆ ಹೋದರೆ ಅವರೊಂದು ರೋಡಲ್ಲಿ ಹುಡುಕಾಡ್ತಾಯಿದ್ರು. ಆಮೇಲೆ ಮತ್ತೆ ಲೊಕೇಶನ್ ಹಾಕ್ಕೊಂಡು ಇಬ್ಬರು ಲಾಸ್ಟಿಗೂ ಕೊನೆಗೂ ಮೀಟ್ ಮಾಡಿದ್ವಿ. ಮೀಟ್ ಮಾಡೋಕ್ಕಿಂತ ಮುಂಚೆ ಒಂದು 2-3 ಸಲ ಸುತ್ತಿದ್ದೇ ಆಯಿತು. ನಾವು ಅವರು ನೋಡಿಕೊಂಡು, ಅವ್ರು ನಮ್ಮನ್ನು ನೋಡಿಕೊಂಡು. ಇವಾಗಿಲ್ಲಿ ನಿಂತಿದ್ದಾರೆ, ಅವನಿಗೆ ಗೊತ್ತಿಲ್ಲ ನಾವು ಬಂದಿರೋದು. ನನ್ನ ತಂಗಿ ಅಲ್ಲೇ ನೋಡಿದ್ಲು ದೂರದಲ್ಲಿ. ಇನ್ನು ಅವ್ನು ಬರ್ತಿರ್ಲಿಲ್ಲ ಇವತ್ತು. ಇವರಿಬ್ಬರು ಬರ್ತೀವಿ, ನೀನು ಬಾ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳಿದರು. ಅದಕ್ಕೋಸ್ಕರ ಇವರಿಬ್ಬರನ್ನ ಮೀಟ್ ಮಾಡೋಕ್ಕೋಸ್ಕರ ಬಂದಿದ್ದಾನೆ. ಬಂದ ತಕ್ಷಣ ಎಲ್ಲರೂ ಸೇರ್ಕೊಂಡ ತಕ್ಷಣ ಫಸ್ಟು ಆಶಾ ಸ್ವೀಟ್ಸಿಗೆ ಬಂದ್ವಿ. ಏನಾದರೂ ಮಕ್ಳಿಗೆ ಸ್ನ್ಯಾಕ್ಸ್ ತಿನ್ನಿಸ್ಬಿಟ್ಟು ಆಮೇಲೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಮಲ್ಲೇಶ್ವರಮಲ್ಲಿ ಈ ಕಡೆ 8th ಕ್ರಾಸಲ್ಲಂತೂ ಆಶಾ ಸ್ವೀಟ್ಸ್ ಫೇಮಸ್ ಅಲ್ವಾ, ಇಲ್ಲೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರಿಬ್ಬರು ಡೋನಟ್ ಬೇಕು ಅಂತೇಳಿ ಡೋನಟ್ ತಗೊಂಡ್ರು. ಇನ್ನು ದೊಡ್ಡವನು ಬಂದು ಸ್ಪ್ಯಾನಿಷ್ ರೋಲ್ ಅಂತ ಇತ್ತು, ಅದು ಬೇಕು ಅಂತ ಹೇಳ್ಬಿಟ್ಟು ಅದು ತೊಗೊಂಡ. ನಾವಿಬ್ಬರು ಒಂದು ರಸ್ಮಲೈ ತೊಗೊಂಡ್ವಿ. ಶಾಪಿಂಗ್ ಹೋಗೋಕ್ಕಿಂತ ಮುಂಚೆ ಈ ಸಲ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡೆ ಕರ್ಕೊಂಡೋಗಿದ್ದೆ. ಇದಕ್ಕೆ ಅಂತ ಅಲ್ಲ, ನಾವು ಡಿಮಾರ್ಟಿಗೆ ಹೋಗ್ಬೇಕಿದ್ರು, ಎಲ್ಲಿಗೆ ಹೋಗ್ಬೇಕಿದ್ರು, ಶಾಪಿಂಗ್ ಅಂತ ಹೋಗೋಕ್ಕಿಂತ ಮುಂಚೆ ನಾವೇ ಆಗಲಿ ಮಕ್ಕಳನ್ನೇ ಆಗಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಹೋಗಬೇಕು. ಇಲ್ಲಾಂದರೆ ನಮಗೆ ಶಾಪಿಂಗ್ ಮಾಡೋ ಮೂಡೇ ಇಲ್ಲ. ಬರೀ ಏನು ಸ್ನ್ಯಾಕ್ಸ್ ಇದೆ ಬರೀ ಅದನ್ನೇ ಹುಡುಕ್ತಿರ್ತೀವಿ, ಅದನ್ನು ತಿನ್ನೋಣ ಇದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು. ಈ ಸಲ ಹೊಟ್ಟೆ ತುಂಬ ಊಟ ಮಾಡಿಸ್ಕೊಂಡು ಹೋಗಿದ್ರಿಂದ ಊಟದ ಸ್ನ್ಯಾಕ್ಸ್ ಬಗ್ಗೆ ಅಷ್ಟೇನು ಕೇಳಲಿಲ್ಲ. ಅವ್ರ ಪಾಡಿಗೆ ಅವ್ರು ಆಟ ಆಡಿಕೊಂಡು 3 ಜನ ಮಾತಾಡಿಕೊಂಡು ಆಟ ಆಡ್ಕೊಂಡಿದ್ರು.
ಈ ಥರ ಏನಾದ್ರು ಸ್ಟ್ರೀಟ್ ಶಾಪಿಂಗ್ ಹೋಗ್ತೀವಿ ಅಂದರೆ ಮಕ್ಳನ್ನ ಮಾತ್ರ ಕರ್ಕೊಂಡು ಹೋಗ್ಬಾರ್ದು. ಫಸ್ಟೇ ರಶ್ ಇರ್ತಾರೆ, ಒಬ್ಬರು ಮಿಸ್ ಆಗಿಬಿಟ್ರೆ ಅಷ್ಟೇ. ಆಮೇಲೆ ನಮಗೆ ಬರೀ ಅವ್ರು 3 ಜನನ ಶಾಪಿಂಗ್ ಮಾಡೋಕ್ಕಿಂತ ಅವ್ರು 3 ಜನ ಕೈ ಹಿಡ್ಕೊಂಡು ಕಾದಿದ್ದೇ ಆಗೋಯ್ತು. ಎಲ್ಲಿ ಮಿಸ್ ಆಗಿಬಿಡ್ತಾರೋ ಅನ್ನೋ ಭಯ ಇರುತ್ತೆ. ಮಕ್ಕಳು ಬಿಟ್ಟು ಹೋದರೆ ಆರಾಮಾಗಿ ಎಲ್ಲ ನೋಡಿಕೊಂಡು ಬರ್ಬೋದು. ನನಗಂತೂ ಈ ಶಾಪಿಂಗ್ ಬಂದರೆ ನಾನು ಏನಾದರೂ ತಗೋತೀನೋ ಬಿಡ್ತೀನೋ ಅದು ಸೆಕೆಂಡರಿ. ಒಂದು ರೌಂಡು ಮಲ್ಲೇಶ್ವರಂ ಆಗಲಿ ಜಯನಗರ ಆಗಲಿ ಸುತ್ಕೊಂಡ್ಬಂದರೆ ಏನೋ ಒಂಥರ ಖುಷಿ ಶಾಪಿಂಗ್ ಮಾಡಿದಷ್ಟೇ ಖುಷಿಯಾಗಿರ್ತೀನಿ. ನನಗೆ ಮಾತ್ರ ಎಲ್ಲರಿಗೂ ಹಂಗೇನೋ ಗೊತ್ತಿಲ್ಲ. ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ ಒಂದು ರೌಂಡು ಸುತ್ಕೊಂಬರಬೇಕು ಅಷ್ಟೇ. ಅದು ಶಾಪಿಂಗ್ ಮಾಡಿದಷ್ಟೇ ಖುಷಿಯಾಗಿರುತ್ತೆ. ಇವಾಗ ತಂಗಿ ಮಗನಿಗೆ ಒಂದು ಮೆಟಲ್ ಕಾರ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಇಲ್ಲೇ ಟಾಯ್ ಶಾಪಿಗೆ ಹೋಗಿದ್ವಿ, ಕಾರ್ ತೊಗೊಳೋಣ ಅಂತ ಹೇಳಿಬಿಟ್ಟು. ಅದಾದಮೇಲೆ ತಂಗಿ ಒಂದು ಸ್ಲಿಪ್ಪರ್ ಬೇಕಿತ್ತು ಅಂತ ಹೇಳ್ತಿದ್ಲು, ಫ್ಯಾನ್ಸಿ ಆಗಿರೋದು, ಅದನ್ನು ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಶಾಪಿಗೆ ಬಂದಿದ್ವಿ. ಮಲ್ಲೇಶ್ವರಮಲ್ಲಿ ಕಾಸ್ಟ್ಲಿನೇ, ಏನು ಕಡಿಮೆ ಅಂತ ಏನು ಸಿಗಲ್ಲ. ನಾವೊಂದು ನೋಡಿದ್ದು 1500 ಏನೋ ಇತ್ತು, ಸಿಂಪಲಾಗಿರೋದೇನೆ. ನಾವು ಬಂದೊಂದು 1 ಅವರ್ ಆಗೋಗಿತ್ತು. ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಸುಸ್ತಾಗೋಗಿತ್ತು. ಇನ್ನು ಮುಗೀತಾ ಶಾಪಿಂಗು ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ದರು. ಮನೇಲಿ ಇರಿ ಅಂದರೆ ಇರಲ್ಲ, ಬರ್ತೀವಿ ಅಂತ ಬರ್ತಾರೆ. ಹಾಗೇ ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಕಾಯಿ ಮೇಲೆ ಇಡ್ತಾರಲ್ಲ ಹೂ ಮಡ್ಸೋಕ್ಕೆಲ್ಲ ಒಂದು ಸ್ಟ್ಯಾಂಡ್ ಥರ, ಅದು ಬೇಕಿತ್ತು ಅಂತ ಹೇಳ್ಬಿಟ್ಟು ಅದನ್ನು ತಗೊಳ್ತಾ ಇದ್ಲು. ಇದು ಹೂ ಮಡ್ಸೋಕ್ಕೆಲ್ಲ ಈ ಸ್ಟ್ಯಾಂಡ್ ಚೆನ್ನಾಗಿರುತ್ತೆ, ನೀಟಾಗಿ ಎಷ್ಟು ಹೂ ಬೇಕಿದ್ರೂ ನಾವು ಮಡಿಸ್ಬೋದು. ಅದು ಕಾಯ್ದು ಜುಟ್ಟು ಇರುತ್ತಲ್ಲ ಅದಕ್ಕೆ ಸಿಗಿಸ್ಬಿಟ್ಟು ಎಷ್ಟಾದರೂ ಹೂ ಮಡಿಸ್ಬೋದು. ಹಾಗೆ ನಾವು ಮಡ್ಸೋಕ್ಕೆ ಹೋಗ್ತೀವಿ ಕಳ್ಸೋಕ್ಕೆ ಅಂದರೆ ಮಡ್ಸೋಕ್ಕಾಗಲ್ಲ. ಇದಾದರೆ ಚೆನ್ನಾಗಿರುತ್ತೆ. ಬೇರೆ ಕಡೆ ನಾವು ಕೇಳಿದ್ದು 200, ಒಂದು ಕಡೆ 200 ಹೇಳಿದ್ರು, ಇನ್ನೊಂದು ಕಡೆ 150 ಏನೋ ಹೇಳಿದ್ರು. ಇಲ್ಲಿ 100 ರೂಪೀಸಿಗೆ ಕೊಟ್ಟರು. ಹಾಗೆ ಬ್ಯಾಂಗಲ್ ತಗೊಳ್ಳೋಣ ಅಂತ ನೋಡಿದ್ವಿ, ಅದು ನಮ್ಮ ಸೈಜಿಗೆ ಇಲ್ಲ ಅಂತ ಹೇಳ್ಬಿಟ್ರು, ಹಂಗೆ ಬಂದ್ವಿ. ಇಲ್ಲಿ ಮಲ್ಲೇಶ್ವರಮಲ್ಲಿ ಇಂಥದ್ದು ಸಿಗಲ್ಲ ಅನ್ನೋ ಹಾಗೆ ಇಲ್ಲ. ಇನ್ನು ಹಬ್ಬದ ಟೈಮಲ್ಲಿ ಬಂತು ಅಂದರೆ ಪ್ರತಿಯೊಂದು ಸಿಗುತ್ತೆ. ಇನ್ನು ಗೌರಿ ಹಬ್ಬಕ್ಕೆಲ್ಲ ಬಾಗಿನ ಕೊಡೋದೆಲ್ಲ ಚಿಕ್ಕ ಮರಗಳು, ಬಾಗಿನ ಸೆಟ್ಟು ಪ್ರತಿಯೊಂದು ಸಿಗುತ್ತೆ. ಒಂದು ಮಲ್ಲೇಶ್ವರಮಿಗೆ ಬಂದರೆ ಏನು ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಹೋಗ್ಬೇಕಂತಲ್ಲ, ಎಲ್ಲ ಐಟಮ್ನು ತೊಗೊಂಡು ಹೋಗ್ಬೋದು. ನನಗೆ ಇದೊಂದು ಇವಾಗ ಚೈನ್ ಹಾಕೋದೇ ಬಿಟ್ಟಿದ್ದೀನಿ. ಈ ಥರದೊಂದು ತೊಗೊಂಡು ಹಾಕ್ಕೊಂಡಿದ್ದೆ, ಸಖತ್ ಇಷ್ಟ ಆಗಿತ್ತು. ಒಂದು 2 ವರ್ಷದ ತನಕ ಅದೇ ಇತ್ತು. 100 ರೂಪೀಸ್ ಏನೋ ಕೊಟ್ಟು ತೊಗೊಂಡಿದ್ದೆ. ಅದು ಮೊನ್ನೆ ಗಾಡಿ ಹತ್ಬೇಕಾದ್ರೆ ಕಿತ್ತೋಗ್ಬಿಡ್ತು. ಇವಾಗ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ತಗೊಳ್ತಾ ಇದ್ದೆ. ಅದು ಸೈಜ್ ದೊಡ್ಡದಿತ್ತು ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಸರಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದನ್ನೇ ಸರಿ ಮಾಡಿ ಕೊಡ್ತಾಯಿದ್ರು. ಇನ್ನು ನಮ್ಮದಂತೂ ಆಲ್ಮೋಸ್ಟ್ ಶಾಪಿಂಗ್ ಎಲ್ಲ ಮುಗ್ದಿತ್ತು. ಹಾಗೆಯೇ ಕುರ್ತಿಗಳನ್ನ ನೋಡ್ತಾ ಇದ್ವಿ, ಚೆನ್ನಾಗಿದ್ರೆ ನೋಡೋಣ ಅಂತ ಹೇಳ್ಬಿಟ್ಟು. ಇದೆಲ್ಲ ಏನು 800 900 ಇರುತ್ತೆ. ನನಗೆ ಪರ್ಸ್ನಲಾಗಿ ನಮ್ಮ ತಂಗಿ ಅಥವಾ ನಮ್ಮ ಅಮ್ಮನ ಜೊತೆ ಶಾಪಿಂಗ್ ಮಾಡೋಕ್ಕೆ ಇಷ್ಟ ಆಗೋದು. ಫ್ರೆಂಡ್ಸ್ ಜೊತೆ ಹೋದರೆ ಇವಾಗ 1-2-3 ಅವರ್ ತಿರುಗ್ತಾ ಇರ್ತೀವ, ಅವರಿಗೆಲ್ಲಿ ಕಾಲು ನೋವು ಬಂತು, ಅವರಿಗೆಲ್ಲಿ ಬೇಜಾರಾಗ್ತಿದೆಯೋ ಅಂತ ಹೇಳ್ಬಿಟ್ಟು ನನಗೆ ಹಂಗೆ ಅನ್ನಿಸ್ತಾ ಇರುತ್ತೆ. ಇನ್ನು ನನ್ನ ತಂಗಿರಾದರೆ ಸಾಕು ಹೋಗೋಣ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾತಾಡ್ಕೊಬರ್ಬೋದು. ಇನ್ನು ಶಾಪಿಂಗ್ ಎಲ್ಲ ಮುಗೀತಲ್ಲ, ಅವರನ್ನು ಬಸ್ ಹತ್ತಿಸ್ಬಿಟ್ಟು ನಾವಿನ್ನು ಡೌನ್ಗೆ ಹೋಗಬೇಕು, ನಮ್ಮ ಸೈಡ್ ಬಸ್ಗೆ ಹೋಗೋಕ್ಕೆ. ಇವಾಗ ಅದನ್ನೇ ಬಾಯ್ ಮಾಡಿ ಮತ್ತೆ ಸಿಗೋಣ ಅಂತ ಹೇಳ್ಬಿಟ್ಟು ಬಾಯ್ ಮಾಡ್ತಾ ಇದ್ದಾನೆ. ಬಾಯ್ ಮಾಡಿಬಿಟ್ಟು 1-2 ಹೆಜ್ಜೆ ಮುಂದೆ ಹೋದ್ವಿ. ಅಮ್ಮ ಇರಮ್ಮ ಇನ್ನೊಂದು ಸಲ ಕರೆದು ಬಾಯ್ ಮಾಡಿ ಬರ್ತೀನಿ ಅಂತ ಮತ್ತೆ ಹುಡಿಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಅವನು ನಾನು ಹೋಗಲ್ಲ ಬಿಡೋ, ನಾ ಅಶು ಮಮ್ಮಿ ಅವ್ರ ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು, ಸಾತ್ವಿ ನಿಶು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ಮತ್ತೆ ಬರ್ತಿದ್ದಾನೆ. ಮತ್ತೆ ಬನ್ನಿ ಇನ್ನೊಂದು ಸಲ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇನ್ನು ಮಕ್ಕಳಿಗೆ ಅಲ್ಲಿ ಬೇಕ್ರಿಲಿ ಕೊಡಿಸಿದ್ದು ಅಷ್ಟೇ, ಇನ್ನೇನು ಕೊಡಿಸಿರ್ಲಿಲ್ವಲ್ಲ. ಇಲ್ಲಿ ಡಾಮಿನೋಸಲ್ಲಿ 2 ಪಿಜ್ಜಾ ತೊಗೊಂಡ್ರು, ಅದು ತಗೊಂಡು ಮನೆಗೆ ಹೋದ್ವಿ. ನಾನೊಂದು 3-4 ಟಾಪ್ ತೊಗೊಂಡೆ ಅಷ್ಟೇ. ಇನ್ನು ಕ್ಲಿಪ್ಸು ಅದು ಇದು ಇರುತ್ತಲ್ಲ ಹೋದರೆ ಅವೆಲ್ಲ ತಗೊಂಡು ಇನ್ನು ಮನೆಗೆ ಬಂದ್ವಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.